ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕ ಬಾಂಧವರಿಗೆ ವಂದನೆಗಳು. 2024 ಇಸ್ವಿಯ ರಾಶಿ ಭವಿಷ್ಯ ಈಗ ಸಿಂಹ ರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಗೆ ಅನುಗುಣವಾಗಿ ಇರುವುದರಿಂದ ಮೊದಲು ಗ್ರಹಗಳ ಸ್ಥಾನ ಬದಲಾವಣೆಯನ್ನು ವೀಕ್ಷಿಸೋಣ. ರವಿಯು ಸಿಂಹ ರಾಶಿಯಿಂದ 2 ಹಾಗೂ 3ನೇ ಮನೆಯಲ್ಲಿ, ಕುಜಗ್ರಹನು ಮಂಗಳಗ್ರಹನು 11ನೇ ಮನೆಯಲ್ಲಿ, ಬುಧಗ್ರಹನು ಕ್ರಮವಾಗಿ 2 ಹಾಗೂ 3ನೇ ಸ್ಥಾನದಲ್ಲಿ, ಗುರುವು 10ನೇ ಮನೆಯಲ್ಲಿ, ಶುಕ್ರಗ್ರಹನು 3 ಮತ್ತು 4ನೇ ಭಾವಗಳಲ್ಲಿ, ಶನೈಶ್ವರನು 7ನೇ ಮನೆಯಲ್ಲಿ, ರಾಹುಗ್ರಹನು 8ನೇ ಮನೆಯಲ್ಲಿ, ಕೇತುಗ್ರಹನು ಕ್ರಮವಾಗಿ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾನೆ. ರವಿಯು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸುಗಂಧ ಹಾಗೂ ಪರಿಮಳ ಮಿಶ್ರಿತವಾಗಿರ್ತಕ್ಕಂತಹ ದ್ರವ್ಯಗಳ ವ್ಯಾಪಾರದಲ್ಲಿ ಲಾಭವನ್ನು ತೋರಿಸಿಕೊಡ್ತಾನೆ. ಹಾಗೂ ಸಿಂಹರಾಶಿಯವರಿಗೆ ಸುಗಂಧ ದ್ರವ್ಯಗಳ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಸ್ತ್ರೀಯರಿಗೆ ಕೋಪ ವಿಕೋಪಕ್ಕೆ ಹೋಗತಕ್ಕಂಥದ್ದನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ಹೆಣ್ಮಕ್ಕಳು ಆದಷ್ಟು ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಉತ್ತಮ. ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಸರ್ಕಾರಿ ನೌಕರರಿಗೆ ಮುಂಬಡ್ಡಿಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಅದೇ ರವಿಯು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಿಂದ ಓದತಕ್ಕಂತಹ ಸಹಕಾರಿಯಾಗಿರ್ತಕ್ಕಂತಹ ಸಮಯವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಈ ತಿಂಗಳಿನ ಕೊನೆಯ ಭಾಗದಲ್ಲಿ ಮನಶ್ಚಂಚಲತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಯಾರು ಸಿಂಹರಾಶಿಯವರು ಇದ್ದೀರೋ ಮನೆಯಲ್ಲಿ ಮಾತನಾಡುವಾಗ ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡುವ ಅಭ್ಯಾಸವನ್ನು ಮಾಡಿ ಬಹಳ ಉತ್ತಮ. ಕುಜಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿಯಾಗಿರ್ತಕ್ಕಂತಹ ಲಾಭ, ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು ತೋರಿಸಿಕೊಡ್ತಾನೆ. ಜಮೀನು ಮಾರಾಟ ಅಥವಾ ಜಮೀನು ಕೊಂಡುಕೊಳ್ಳುವವರಿಗೂ ಕೂಡ ಉತ್ತಮವಾದ ಸಮಯ ಇದಾಗಿದೆ. ಹಾಗಾಗಿ ಈ ವ್ಯಾಪಾರ ಮಾಡುವವರಿಗೆ ಲಾಭದಾಯಕ. ಬುಧಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಎಜುಕೇಷನ್ ಕ್ಷೇತ್ರದಲ್ಲಿ ಹಾಗೂ ವಿದ್ಯಾರ್ಥಿ ವೃತ್ತಿಯಲ್ಲಿರುವವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು, ಎಜುಕೇಷನ್ ವೃತ್ತಿಯಲ್ಲಿರುವವರಿಗೆ ಆದಾಯವನ್ನು, ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆಯ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ. ಅದೇ ಬುಧಗ್ರಹನು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪುನಃ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಮಯ, ಪ್ರಗತಿ. ಯಾವ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು ಅಂತ ತಿಳ್ಕೊಂಡಿದ್ದೀರೋ ಆ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನದಿಂದ ತಂದೆ ತಾಯಿಗಳಿಂದ ಪ್ರಶಂಸೆಯನ್ನು ಕೂಡ ತೋರಿಸಿಕೊಡ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳತಕ್ಕಂತಹ ಯೋಗ ಭಾಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ. ಗುರುಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದೂರ ಸಂಬಂಧಿಗಳ ಆಗಮನ, ಸಂಬಂಧಿಕರು ನೆಂಟರು ಇಷ್ಟರು ಮನೆಗೆ ಬರುವಿಕೆಯನ್ನು ಹಾಗೂ ಮಿತ್ರರ ಸಮಾಗಮವನ್ನು ಕೂಡ ತೋರಿಸಿಕೊಡ್ತಾನೆ. ಮತ್ತು ಶುಭ ಕಾರ್ಯಗಳಿಗೆ ನೀವು ಭಾಗವಹಿಸತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಮಿತ್ರರು, ಸಂಬಂಧಿಗಳು ಹಾಗೂ ಶುಭ ಕಾರ್ಯಗಳ ಪ್ರವೃತ್ತಿಯಿಂದ ಸಂತೋಷ ಇಮ್ಮುಡಿಯಾಗಿ ನಿಮಗೆ ಇರುತ್ತದೆ. ಶುಕ್ರಗ್ರಹನು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಲಾಸಿ ಜೀವನ ಮಾಡತಕ್ಕಂತಹ ಯೋಗಗಳನ್ನು, ಅಂದರೆ ಶುಕ್ರನು ಯಾವಾಗಲೂ ಕೂಡ ಅಷ್ಟ ಐಶ್ವರ್ಯಗಳನ್ನು ಕೊಡತಕ್ಕಂಥವನು. ಹಾಗಾಗಿ ನಿಮಗೆ ವಿಲಾಸಿ ಜೀವನ ಮಾಡತಕ್ಕಂತಹ ಯೋಗ ಭಾಗ್ಯ ಈ ತಿಂಗಳು ನಿಮ್ಮದಾಗಿರುತ್ತದೆ. ಐಶ್ವರ್ಯ ಅಭಿವೃದ್ಧಿ, ಅಷ್ಟ ಐಶ್ವರ್ಯಗಳಿಂದ ಸುಖ ಪ್ರಾಪ್ತಿ, ಸಾಂಸಾರಿಕ ಸುಖ ಪ್ರಾಪ್ತಿಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಅದೇ ಶುಕ್ರಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಸ್ಥಿತಿಯನ್ನು ತೋರಿಸಿಕೊಡ್ತಾನೆ. ಪ್ರೀತಿಯ ಜನರ ಸಮಾಗಮನವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಪ್ರೇಮ ನಿವೇದನೆಗೂ ಕೂಡ ಉತ್ತಮವಾದ ಸಮಯ ಇದಾಗಿರುತ್ತದೆ. ಕುಂಭರಾಶಿಯಲ್ಲಿರತಕ್ಕಂತಹ 7ನೇ ಸ್ಥಾನದಲ್ಲಿರತಕ್ಕಂತಹ ಶನೈಶ್ಚರನ ನೇರ ದೃಷ್ಟಿ ಸಿಂಹರಾಶಿಯವರಿಗೆ ಇರುವುದರಿಂದ ಕಣ್ಣು, ಕಿವಿ, ಮೂಗು ಈ ಸಂಬಂಧಿಯಾಗಿರ್ತಕ್ಕಂತಹ ಆರೋಗ್ಯದಲ್ಲಿ ಏರುಪೇರುಗಳನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಾಗೂ ನೀರು, ಪಾನೀಯ ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನು ಮಾಡುವವರಿಗೆ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ. 8ನೇ ಮನೆಯಲ್ಲಿರ್ತಕ್ಕಂತಹ ರಾಹುಗ್ರಹನು ಗರ್ಭಿಣಿ ಸ್ತ್ರೀಯರು ಜಾಗ್ರತೆಯಿಂದ ಇರುವಿಕೆ, ತುಂಬ ಕಾಳಜಿಯನ್ನು ವಹಿಸಿ. 2ನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ಆಪ್ತರಿಂದ
ಮಿತ್ರದ್ರೋಹ, ಮಿತ್ರರಿಂದ ದ್ರೋಹ ಆಗುವಿಕೆ ತಿಳಿಸಿಕೊಡುವುದರಿಂದ ಮಿತ್ರರೊಟ್ಟಿಗೆ ವ್ಯವಹಾರವನ್ನು ಮಾಡುವಾಗ ಬಹಳದ ಕಾಳಜಿಯನ್ನು ವಹಿಸಿ. ಇಷ್ಟು ಇದ್ದರೂ ಯಾರು ಕ್ರೀಡಾ ಲೋಕದಲ್ಲಿ ಇರ್ತಾರೋ ಅವರಿಗೆ ಪ್ರಶಂಸೆಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಕ್ರೀಡಾಲೋಕದವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ. ಸಿಂಹರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ. 7, 20 ಹಾಗೂ 29 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ. ಸಿಂಹರಾಶಿಯವರಿಗೆ ಒಳ್ಳೆಯ ಬಣ್ಣಗಳನ್ನು ವೀಕ್ಷಿಸೋಣ. ಅತಿರಕ್ತ ಅಂದರೆ ಕಚ್ಚಾ ಕೆಂಪು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು, ಹಾಗೂ ನೀಲಿ ಬಣ್ಣ ಹಾಗೂ ಬಿಳಿ ಬಣ್ಣ ಹಾಗೂ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ರಕ್ತ ಬಣ್ಣ ಅಂದರೆ ಕೇಸರಿ ಬಣ್ಣ ಉತ್ತಮ ಫಲಪ್ರದಗಳು. ಸ್ವಲ್ಪ ಮಟ್ಟಿಗೆ ಗ್ರಹಗತಿಯಿಂದ ಇರತಕ್ಕಂತಹ ಅಶುಭಗಳೂ ಕೂಡ ದೇವತಾನುಗ್ರಹದಿಂದ ಶುಭವಾಗಿ ನಿಮ್ಮ ಇಷ್ಟಾರ್ಥಿಗಳು ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.